ನಗರದ ಹಳೆಯ ಏರಿಯಾ ಆದಂಥ ಕೋಟೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಇದು 3 ವಾರ್ಡ್ಗೆ ಬರ್ತಕ್ಕಂಥ ಜಾಗ. ಮೊದಲನೇದು ಜಯಮಾಲ ಅವರ 10ನೇ ವಾರ್ಡು, ಮತ್ತು ನಾಗೇಶ್ರವರ 11ನೇ ವಾರ್ಡು, ಚಂದ್ರು ಅವರ 9ನೇ ವಾರ್ಡು. 3 ವಾರ್ಡ್ಗಳಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಬಹುತೇಕ ರಸ್ತೆ ಡಾಂಬರೀಕರಣ, ಚರಂಡಿ, ಕಾಂಕ್ರೀಟ್ ರಸ್ತೆ, ಮತ್ತು ಒಂದಷ್ಟು ಪೈಪ್ಲೈನ್, ವಾಟ್ರ್ ಪೈಪ್ಲೈನ್ ಚೇಂಜ್ ಮಾಡ್ತಕ್ಕಂಥದ್ದು, ಹಳೆ ಪೈಪ್ಲೈನನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಹೀಗೆ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಂಥ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ. ಯಥಾ ಪ್ರಕಾರ 1,45,00,000 ಪ್ರತಿ ವಾರ್ಡ್ಗೆ ಹಂಚಿದ್ದೀವಿ. ಅದ್ರ ಪ್ರಕಾರ ಈ ಕೆಳಕಂಡ ವಾರ್ಡ್ಗಳಿಗೂ ಕೂಡ ಅಷ್ಟೇ ಹಣ ಬರ್ತದೆ. ಅದಲ್ಲದೆ ಇವತ್ತು ವಿಶೇಷವಾಗಿ ಸುಮಾರು 20 ಕೋಟಿ ಹಣವನ್ನು ನಮ್ಮ ಕರ್ನಾಟಕ ವಾಟರ್ ಸಪ್ಲೈ ಬೋರ್ಡಿಂದ ಬೈರತಿ ಸುರೇಶ್ ಅವರು ಕೊಡ್ತೀನಿ ಅಂತ ಹೇಳಿದರು. ನಮ್ಮ ಬೆಳಗಾಂ ಅಸೆಂಬ್ಲಿ ಸಂದರ್ಭದಲ್ಲಿ ನಿನ್ನೆ ಫೋನ್ ಮಾಡಿದ್ರು, ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತೇಳಿ. 20 ಕೋಟಿ ರೂಪಾಯಿನ ಮತ್ತು ಚನ್ನಪಟ್ಟಣ ಟೌನ್ನ ಪೈಪ್ಲೈನ್ ಚೇಂಜ್ ಮಾಡೋದು. ಏನಾಗಿದೆ, ಕುಡಿಯೋ ನೀರು ಭಾಳ ವರ್ಷಗಳಿಂದ ಪೈಪ್ಲೈನ್ ಚೇಂಜ್ ಮಾಡ್ದೇ ಹಳೆ ಪೈಪಲ್ಲಿ ನೀರು ಹೋಗ್ತಾ ಜನರ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತಾಯಿತ್ತು. ಹಾಗಾಗಿ ಸಂಪೂರ್ಣವಾಗಿ 31 ವಾರ್ಡಲ್ಲೂ ಕೂಡ ಹೊಸ ಪೈಪ್ಲೈನ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಡ್ತಾಯಿದ್ದೀವಿ. ಹಾಗಾಗಿ ಹಂತವಾಗಿ ಈ ಕೆಲಸ ಕಾರ್ಯಗಳನ್ನು ಕೈಗೊಳ್ತೀವಿ. ಸಂಪೂರ್ಣ ಚನ್ನಪಟ್ಟಣ ಟೌನ್ನ ಕೋಟೆ ಬೀದಿನಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಈ ಸಾರಿ ತೆಗೆದುಕೊಂಡು ಪೂರೈಸ್ತೀವಿ.